ಹಣ್ಣು ಕೊಡ್ತಾರ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡ್ತಾರ. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡ್ತಾರ, ಸತ್ತ ಮೇಲೆ ಕೊಡಾಕ ಕೂತಿರಪ್ಪ ನೀವು. ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ, ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡ್ತಾರ, ಸತ್ತ ಮೇಲೆ ಮಣ್ಣು ಕೊಡ್ತಾರ. ನಮ್ಮ ದಿನನಿತ್ಯದ ಜೀವನಕ್ಕೆ ಬಣ್ಣ ಕೊಡೋರು ಯಾರಪ್ಪ ಅಂತಂದ್ರ ಕಲಾವಿದರು ಮತ್ತು ಶಿಕ್ಷಕರು ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಅರ್ಪಿಸ್ತಾ ಬೋಲೋ ಭಾರತ್ ಮಾತಾ ಕಿ. ಯಾಕೆ ಮಲ್ಕೊಂಡ್ರೇನ? ಹೆಂಗ ನಮ್ಮ ಇಳಕಲ್ ಹುಡುಗರು ಅಂದ್ರೆ ಹೆಂಗಿರ್ಬೇಕು, ಎನರ್ಜೆಟಿಕ್ ಆಗಿರ್ಬೇಕು, ಜೋರಾಗಿ ಹೇಳ್ಬೇಕು. ಬೋಲೋ ಭಾರತ್ ಮಾತಾ ಕಿ, ಶ್ರೀ ಮಹಂತೇಶ್ವರ ಮಹಾರಾಜ್ ಕಿ, ವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರಿಗೆ, ಕಾಡಗಲ್ ವೀರಪ್ಪನಿಗೆ. ಬಿಟ್ರೆ ಐಶ್ವರ್ಯಗೂ ಜಯನರಿ. ಹಕ್ಕಿ ಹಾರಿದ್ರಣ ಚಂದ, ಚುಕ್ಕಿ ಮಿಣಿಗಿದ್ರಣ ಚಂದ. ಹಕ್ಕಿ ಹಾರಿದ್ರಣ ಚಂದ, ಚುಕ್ಕಿ ಮಿಣಿಗಿದ್ರಣ ಚಂದ, ಹುಡುಗಿ ನಕ್ಕದ್ರಣ ಚಂದ. ಹಕ್ಕಿ ಹಾರಿದ್ರಣ ಚಂದ, ಚುಕ್ಕಿ ಮಿಣಿಗಿದ್ರಣ ಚಂದ, ಹುಡುಗಿ ನಕ್ಕದ್ರಣ ಚಂದ. ಆ ಹುಡುಗಿ ನೆನಪಿನ್ಯಾಗ 90 ಕುಡಿದು ಉಪ್ಪಿನಕಾಯಿ ನಕ್ಕಿದ್ರ ಅದಕ್ಕಿಂತ ಬಲು ಚಂದ ಗೆಳತಿ, ಅದಕ್ಕಿಂತ ಬಲು ಚಂದ. ಪುರುಷರಿಗೆ ಪೌರುಷದ ನಮಸ್ಕಾರ, ಸ್ತ್ರೀಯರಿಗೆ ಮಮತೆಯ ನಮಸ್ಕಾರ, ಯುವಕರಿಗೆ ಯೌವನದ ನಮಸ್ಕಾರ, ಯುವತಿಯರಿಗೆ ಕನಸಿನ ನಮಸ್ಕಾರ, ಮುದುಕ ಮುದುಕಿಯರಿಗೆ ಮುಪ್ಪಿನ ನಮಸ್ಕಾರ, ಶರಣ ಬಂಧುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ. ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಬಿಟ್ಟು ಯಾರ ಮನೆಯೊಳಗೆ ಕುಂತಿರ್ಲ ಅವರಿಗೆ ಈ ಪ್ರವೀಣ್ ಕುಮಾರ್ ಮಾಡುವ ಅಂತಿಮ ನಮಸ್ಕಾರ. ಹಾಸ್ಯ ಎಲ್ಲಿಲ್ಲರಿ ಬಂಧುಗಳೇ, ಎಲ್ಲ ರಂಗಗಳಲ್ಲಿ ಹಾಸ್ಯಗಳನ್ನ ಕಾಣಬಹುದಾಗುತ್ತೆ. ದಿನ ಸಿನಿಮಾ ರಂಗದಲ್ಲಿ, ವೈದ್ಯಕೀಯ ರಂಗದಲ್ಲಿ, ಮನೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಎಲ್ಲ ರಂಗಗಳಲ್ಲಿ ಹಾಸ್ಯಗಳನ್ನ ಕಾಣಬಹುದು. ಅದಕ್ಕೆ ಹಿರಿಯರು ಹೇಳ್ತಾರ, ಒಂದು ಕ್ಷಣದ ನಗು 80 ವರ್ಷದ ಆಯುಷ್ಯವನ್ನು ವೃದ್ಧಿ ಮಾಡ್ತದ ಅಂತ ಹೇಳಿ. ಒಂದು ಕ್ಷಣದ ನಗು 80 ವರ್ಷದ ಆಯುಷ್ಯವನ್ನು ವೃದ್ಧಿ ಮಾಡಬೇಕಾದ್ರೆ ನಾವು ದಿನಂಪ್ರತಿ ನಕ್ಕೊಂತ ಇದ್ರೆ ಇನ್ನೆಷ್ಟು ವರ್ಷ ಆಯುಷ್ಯವನ್ನು ವೃದ್ಧಿ ಮಾಡ್ಕೋಬಹುದು. ಹಂಗಂತೇಳಿ ನಾಡ್ ರೋಡ್ ಮೇಲೆ ಒಬ್ಬೊಬ್ಬರು ನಕ್ಕೊಂತ ಹೊಂಟ್ರಿ, ಮತ್ತ ಮಂದಿ ಕಲ್ಲ ತಗೊಂಡ್ ಹೋಗಿತಾರ್ರಿ. ಈಗೇನು ಜನಕ್ಕೆ ನಗಾಕ್ ಪುರ್ಸೋತಿಲ್ರಿ, ನಗಾಕ್ ಟೈಮ್ ಇಲ್ಲ. ಯಾಕಪ್ಪ ಅಂತಂದ್ರ ಆ ಕಡೆ ಸಾಫ್ಟ್ವೇರ್, ಈ ಕಡೆ ಹಾರ್ಡ್ವೇರ್. ಈ ಹಾರ್ಡ್ವೇರ್ ಸಾಫ್ಟ್ವೇರ್ಗಳು ನಡಕ್ ಅಂಡರ್ವೇರ್ ಅಳಿಗಾಡಿ ಹೊಂಟವ. ಆದ್ರೂ ನಗಾಕ್ ಪುರ್ಸೋತಿಲ್ಲ ಈಗಿನ ಜನಕ್ಕ. ಮೊದ್ಲಿನ ಕಾಲದ ಗುರು ಹಿರಿಯರು 100 ಅಲ್ರಿ 150 ವರ್ಷಗಳ ಕಾಲ ಬದುಕ್ತಾ ಇದ್ರು. ಯಾಕಪ್ಪ ಅಂತಂದ್ರ ಅವ್ರು ಯಾವಾಗ್ಲೂ ನಕ್ಕೊಂತ ಇರ್ತಿದ್ರು. ಆದ್ರೆ ಈಗಿನವ್ರ ಎಲ್ರಿ 50-60 ಸಾವಿರ ರೂಪಾಯಿ ಪೇಮೆಂಟ್ ತಗೋತಿರ್ತಾರ. ಹೆಂಗ್ ಕುಂತಿರ್ತಾರಪ್ಪ ಅಂತಂದ್ರೆ ಈಗ ಸಾಯ್ತಾವ ಆಗ ಸಾಯ್ತಾವ ಅನ್ನೋ ಕೂತಿರ್ತಾರ್ರಿ. ಮೊದ್ಲಿನ ಕಾಲದ ಗುರು ಹಿರಿಯರು 100 ವರ್ಷಗಳನ್ನ 10 ವರ್ಷಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಹೆಂಗಪ್ಪ ಅಂತಂದ್ರ 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರುಕ, 40ಕ್ಕ ನಾಚಿಕಿ, 50ಕ್ಕ ಅರುವ, 60ಕ್ಕ ಮರುವ, 70ಕ್ಕ ಯೋಗಿ, 80ಕ್ಕ ಭೋಗಿ, 90ಕ್ಕ ರೋಗಿ, 100ಕ್ಕ ಹೊತ್ಕೊಂಡು ಹಾಕ ನಿಂದ್ರಪ್ಪ ನೀವು. ಆದ್ರೆ ಈಗಿನ ನಮ್ಮಂತ ಯುವಕರು ಏನ ಮಾಡ್ಯಾರಪ್ಪ ಅಂತಂದ್ರ ಅದನ್ನ 50ಕ್ಕೆ ಇಳಿಸ್ಯಾರ್ರಿ. ಯಾಕಂದ್ರೆ ಎಲ್ಲಾ ಹೈಬ್ರಿಡ್ ಜೋಳದ ಮಹಿಮೆ. ಹೆಂಗಾಗ್ಯದಪ್ಪ ಅಂತಂದ್ರ 10ಕ್ಕ ಸೂಪರ್, 20ಕ್ಕ ಪವರ್, 30ಕ್ಕ ಪ್ರೆಷರ್, 40ಕ್ಕ ಶುಗರ್, 50ಕ್ಕ ಡಮಾರು. 50 ವರ್ಷ ಬಾಳುದು ಮುಖ್ಯ ಅಲ್ರಿ. ಬಾಳೋದ್ರ ಜೊತೆಗೆ ನೆರೆಹೊರೆಯವರೊಂದಿಗೆ, ಅಕ್ಕಪಕ್ಕದವರೊಂದಿಗೆ, ಮಡದಿ ಮಕ್ಕಳೊಂದಿಗೆ ಹೆಂಗ ನಗನಗತಾ ಇದ್ವಿ ಅನ್ನೋದು ಬಹಳ ಮುಖ್ಯ. ಅದಕ್ಕ ಹಿರಿಯರು ಹೇಳ್ತಾರ, ಸುಖದಾಗೂ ನಗಬೇಕು, ದುಃಖದಾಗೂ ನಗಬೇಕು ಅಂತ ಹೇಳಿ. ಸುಖದಾಗೂ ನಗಬೇಕು, ದುಃಖದಾಗೂ ನಗಬೇಕು ಅಂತಕ್ಕಂಥ ಮಾತು ನನ್ನ ಜೀವನದಲ್ಲಿ ಒಂದು ಹಾಸ್ಯ ಪ್ರಜ್ಞೆಯನ್ನು ಮೂಡಿಸುವಂತಹ ಒಂದು ಅನುಭವನ ತಂತು. ಎಲ್ಲಿಪ್ಪ ಅಂತಂದ್ರ ಅಂಬೋಲಿ ಘಾಟ್ ಸೆಕ್ಷನ್ ಪ್ರವಾಸ ಕೊಂಟೇವ್ರಿ. ನಾವು ದೂದ್ ಸಾಗರ್ ನೋಡಕ್ ಪ್ರವಾಸ ಕೊಂಟೇವಿ. ನಮ್ಮ ಬಸ್ ಡೌನಲ್ದಾಗ ಹೊಂಟೈತಿ. ಆ ಸೈಡ್ ತೆಗ್ಗ ಈ ಸೈಡ್ ತೆಗ್ಗ, ಗಿಡ ಮರ, ಮೋಡ ಕವಿದಂತ ಮಂಜಿನ ವಾತಾವರಣ, ಶೇಮ್ ವೈಕುಂಠಕ್ಕೆ ಹೋದಂತ ಅನುಭವ ರೀ. ನಮ್ಮ ಬಸ್ ತೆಗನಾಗ ಬಿತ್ತಾರ ನಾವು ವೈಕುಂಠಕನ. ಅಂತ ಸಂದರ್ಭದಾಗ ಡ್ರೈವರ್ ಮಂಗ್ಯಾನ ಮಗ ಈ ಕಡೆ ಸ್ಟೀರಿಂಗ್ ಒಳಸವ ನವ, ಈ ಕಡೆ ಸ್ಟೀರಿಂಗ್ ಒಳಸವ ನವ. ಹಿಂದ ಕುಂತ ನಮ್ಮ ಚೊನ್ನ ಸಡ್ಲ ಹತ್ರ ಇಲ್ಲಿ ಹೋಗಿ ಕೇಳಬಿಟ್ಟೆ, ಏ ಮಗನ ಹಿಂಗ್ಯಾಕ ನಾಕತ್ತಿಲ್ಲ ಅಂದ. ಸಾಹೇಬ್ರ ನಂಗೆ ಖುಷಿಯಾಗಿದ್ರಿ ಅದಕ್ಕೆ ನಗಾಕತ್ತೀನ್ರಿ ಅನ್ನವ. ಅಲ್ಲೇ ಮಗನ ಎದಕ್ಕೆ ನಗಾಕತ್ತಿ? ಸಾಹೇಬ್ರ ನಿಮ್ಮಂತ ಹಿರಿಯರು ಹೇಳ್ಯಾರ್ರಿ, ಸುಖದಾಗೂ ನಗಬೇಕಂತ ಹೇಳ್ಯಾರಿ, ದುಃಖದಾಗೂ ನಗಬೇಕಂತ ಹೇಳ್ಯಾರಿ, ಅದಕ್ಕೆ ನಗಾಕತ್ತೇನ್ರಿ ಅನ್ನವ. ಅಲ್ಲೇ ಮಗನ ನಿನಗೇನಾಗೈತಿ? ಸಾಹೇಬ್ರ ಈ ಕಡೆ ದುಃಖ ಆಗತೈತ್ರಿ, ಖುಷಿನೂ ಆಗತೈತ್ರಿ. ಯಾಕೆ ಏನಾಗೈತೆ? ಸಾಹೇಬ್ರ ಬ್ರೇಕಪ್ ಏಲ್ ಆಗೈತ್ರಿ.
ಎಂತೆಂತ ಹಾಸ್ಯ ಪ್ರಸಂಗಗಳು ಬಂಧುಗಳು ಇವತ್ತಿನ ದಿನ ನಾವಿಲ್ಲಿ ಕಾಣ್ತಾ ಇದೀವಿ. ಈ ಮನೆಯೊಳಗ ಹಾಸ್ಯಗಳನ್ನ ನೋಡ್ಬೇಕ್ರಿ, ಅಂತದ್ರೊಳಗೆ ಈ ಟೆನ್ಷನ್ದಾಗ ಇದ್ದಾರನ್ನ ಮಾತಾಡಿಸಬಾರ್ದ್ರಿ. ಮೊನ್ನೆ ರೈಲ್ವೆ ಬರುವತ್ತ ನನ್ನ ಟೆನ್ಷನ್, ರೈಲ್ವೆ ಸ್ಟೇಷನ್ದಾಗ ಹೋಗಿ ನಿಂತೇನಿ, ಟೈಮ್ ತಿಳಿವತ್ತ ಅಜ್ಜನ್ ಟೆನ್ಷನ್. ಅಜ್ಜ ಬಂದ, ಏಪ ಟೈಮ್ ಎಷ್ಟಾಗತ್ತೆ ಅಂದ. ಅಜ್ಜ ಈಗ 10 ಗಂಟೆ ಆಗೈತ್ರಿ. ಓಹೋ 10 ಗಂಟೆ ಆಗೈತೆನಪ್ಪ. ದಾದರ್ ಎಕ್ಸ್ಪ್ರೆಸ್ ಹೋಗೈತೆ ನಂದ. ಹೋಗೈತ್ರಿ ಅಜ್ಜರ. ನಿಜಾಮುದ್ದೀನ್ ಎಕ್ಸ್ಪ್ರೆಸ್ ಹೋಗೈತೆ ನಂದ. ಹೋಗೈತ್ರಿ ಅಜ್ಜರ. ಹರಿಪುರ ಎಕ್ಸ್ಪ್ರೆಸ್ ಹೋಗೈತೇನೇನ್ರಿ? ನಾನೇನ್ ಸ್ಟೇಷನ್ ಮಾಸ್ತರ್ ಮಾಡಿ ಕೇಳಿ. ಇಲ್ರಿ ಹಳ್ಳಿ ಮುಂಬದೇನ್ರಿ ಹೇಳ್ರಿ. ಅದ ಹರಿಪುರ ಎಕ್ಸ್ಪ್ರೆಸ್ ಹೋಗೈತೇನ್ರಿ ಅಂದ. ಹೋಗೈತಪ್ಪ. ಅಲ್ರಿ 4 ಪ್ಯಾಸೆಂಜರ್ ಹೋಗ್ತಾವ ಹೋದೇನ್ರಿ? ಹೋಗೈತಪ್ಪ ಅಂದ. ಅಲ್ರಿ 4 ಗೂಡ್ಸ್ ಗಾಡಿ ಹೋಗ್ತಾವ ಹೋದೇನ್ರಿ? ಎಲ್ಲ ಹೋಗ್ಯಾವಲ್ಲಿ, ಎಲ್ಲ ಹೋಗ್ಯಾವ. ನೀ ಎಲ್ಲಿ ಹೋಗ್ಬೇಕು ಹೇಳ? ಎಲ್ಲಿಲ್ರಿ ಹಳಿ ದಾಟಿ ಉಚ್ಚ ಯಾಕೆ ಹೋಗ್ಬೇಕಾಯ್ತ್ರಿ ಅಂದ. ಪುಣ್ಯಾತ್ಮ ಇದನ್ನ ಹೊಯ್ಯಾಕ ಇಟ್ಟೆಲ್ಲ ಎಣಕಾರಿ ಮಾಡಿದ. ಟೆನ್ಷನ್ ಯಾರ್ಯಾರಿಗೆ ತರಿಸಬಾರ್ದಪ್ಪ ಅಂತಂದ್ರೆ, ಒಂದು ದೇವರಿಗೆ ಟೆನ್ಷನ್ ತರಿಸಬಾರ್ದು, ಒಂದು ದೇವರಿಗೆ ಸಿಟ್ಟು ತರಿಸಬಾರ್ದು, ಇನ್ನೊಂದು ಡಾಕ್ಟರ್ಗಳಿಗೆ ಸಿಟ್ಟು ತರಿಸಬಾರ್ದು. ಯಾಕಪ್ಪ ಅಂದ್ರೆ ಏನು ವ್ಯತ್ಯಾಸಪ್ಪ? ಡಾಕ್ಟರ್ಗೆ ಸಿಟ್ಟು ತರಿಸಿದ್ರೆ ದೇವರಿಗೆ ಸಿಟ್ಟು ತರಿಸಿದ್ರೆ ಏನು ವ್ಯತ್ಯಾಸಪ್ಪ ಅಂತಂದ್ರ, ಮೊದಲು ದೇವರಿಗೆ ಸಿಟ್ಟು ತರಿಸಿದಪ್ಪ ಅಂತಂದ್ರ ದೇವ್ರ ನಮ್ಮನ್ನ ಡಾಕ್ಟರ್ ಕಡೆ ಕಳಿಸ್ತಾನ. ಡಾಕ್ಟರ್ಗೆ ಸಿಟ್ಟು ತರಿಸಿದ್ವು ಅಂದ್ರ ದೇವ್ರ ಕಡೆ ಕಳಿಸ್ತಾನ. ಅದಕ್ಕಾಗಿ ವೈದ್ಯೋ ನಾರಾಯಣ ಹರಿ ಅಂತಾರ. ಅದರ ಸಲುವಾಗಿ ಎಲ್ರ ಮೇಲೆ ಎಲ್ರಿಗೂ ನಂಬಿಕೆ ಇರಲಿ. ನಂಬಿಕೆ ಅನ್ನೋದು ಬಹಳ ಮಹತ್ವ ಬಂಧುಗಳೇ. ಅದಕ್ಕಾಗಿ ಈ ಗಂಡ ಹೆಂಡತಿ ನಡಕ್ಕೆ ಸಾಕಷ್ಟು ಹಾಸ್ಯಗಳು ಇರ್ತಾರ ನೋಡ್ಬೇಕ್ರಿ. ಒಬ್ಬ ಕವಿಗೋಷ್ಠಿಗೆ ಹೊಂಟಿದ್ದ. ಕವಿತ್ವದಾಗ ತನ್ನ ಹೆಂಡತಿಗೆ ಹೇಳ್ತಾನ, ಪ್ರಿಯೇ ಹೊರಟಿರುವೆ ನಾ ಹೊನ್ನಾವರದ ಕವಿಗೋಷ್ಠಿಗೆ ಅನ್ನವ. ಅದ್ರಾಗೇನು ವಿಶೇಷ ಹೋಗಿ ಬರಲಿ ಅಂದಳಕ್ಕೆ. ಪ್ರಿಯೇ ಹೊರಟಿರುವೆ ನಾ ಹೊನ್ನಾವರದ ಕವಿಗೋಷ್ಠಿಗೆ ಬಲ್ಲೆಯ ನಾವು ಓದುವ ಕವನ ಅಂದವ. ಏನ್ ಹೇಳ್ರಿ? ಪ್ರಿಯೇ ಎಲ್ಲಾದರೂ ಇರು ಎಂತಾದರೂ ಇರು ಇಷ್ಟಂದಿದ್ದ ತಡಾರಿ. ಪಾಪ್ ಕವಿ ಅವನ್ ಹೇಳ್ತಾಳ, ಎಲ್ಲಾದರೂ ಇರು ಎಂತಾದರೂ ಇರು ರಾತ್ರಿ 8 ಗಂಟೆಗೆ ಸರಳ ಮನ್ಯಾಗಿರು. ಈ ಹೆಣ್ಮಕ್ಳು ಚೋಳು ಕಡ್ದಂಗ ಮಾತಾಡ್ತಾರೆ, ಗಣಮಕ್ಳು ಗೊತ್ತೇ ಆಗಲ್ವ ಸ್ನೇಹಿತರೆ. ಈಗಿನ ಸೀಸನ್ ಯಾವ್ದ್ರಿ? ಮೊನ್ನೆ ಆಯ್ತ್ರಿ ಮದ್ವಿ ಸೀಸನ್. ಎಲ್ಲಿ ನೋಡ್ತೀರಿ ನೋಡ್ರಿ, ಸಾಮೂಹಿಕ ವಿವಾಹಗಳ ವ್ಯಾಪಾರ. 12 ಗಂಟೆಗೆ ಮದುಮಗನ ಹಸೆ ಮನೆ ಮೇಲೆ ತಂದು ಕುಣಿಸಿರ್ತಾರ. 12 ಗಂಟೆಗೆ ಮದುಮಗನ ಮುಖ ನೋಡ್ಬೇಕ್ರಿ. ಹೊಸ ಮದುವೆ ಅಂತ ಹೇಳಿ 12 ಗಂಟೆಗೆ ಮದುಮಗನ ಮುಖ ಹೆಂಗಿರ್ತೈತಿಪ್ಪ ಅಂತಂದ್ರ, 12 ಗಂಟೆಗೆ ಮದುಮಗಳ ಮುಖ ನೋಡ್ಬೇಕ್ರಿ. 2 ಗಂಟೆಗೆ ಮದುಮಗನ ಮುಖ ನೋಡ್ಬೇಕ್ರಿ. 2 ಗಂಟೆಗೆ ಮದುಮಗಳ ಮುಖ ನೋಡ್ಬೇಕ್ರಿ. ಮೇಕಪ್ ಎಲ್ಲ ಸೋರಿ ಕೆಳಗೆ ಬಂದಿರ್ತದ. 4 ಗಂಟೆಗೆ ಮದುಮಗನ ಮುಖ ನೋಡ್ಬೇಕ್ರಿ. ನೀರಡಿಕೆ ಆಗಿರ್ತದ. ಆಮೇಲೆ ನೀರ್ ಕೇಳ್ತಾನ, ಬೀರ್ ಕೇಳ್ತಾನ. 4 ಗಂಟೆಗೆ ಮದುಮಗಳ ಮುಖ ನೋಡ್ಬೇಕ್ರಿ. ಹೊಟ್ಟೆ ಹಸಿರ್ತದ. ಇಂತಾದ್ರೂ ನಡಕ ಫೋಟೋಗ್ರಾಫರ್ ಮ್ಯಾಲ ಬಂದು ಬಳಗೆಲ್ಲ ನಿಂತಿರ್ತದ. ಫೋಟೋಗ್ರಾಫರ್ ಅಂತಾರ. ಸ್ಮೈಲ್ ಪ್ಲೀಸ್ ಅಂದ್ಕೊಳ್ಳಿ ಹಿಂದೆ ನಿಂತಿದ್ದು. ಇಂತಾದ್ರಾಗ ಒಬ್ಬ ಜಿಗದ್ ಬರವ. ಅಕ್ಕರ ಗಂಡಿನ ಹೆಸರು ಹೇಳ್ರಿ. ಮೊದಲ ಹೊಟ್ಟೆ ಹಸು ಬ್ಯಾಸರು ಬಂದದ. ಅಕ್ಕರ ಗಂಡಿನ ಹೆಸರು ಹೇಳ್ರಿ. ಮದುಮಗಳ ಮನುಷ್ಯನಾಗ ಅಂದ್ಲು, ಅಲ್ಲೇ ಲಗ್ನ ಪತ್ರದಾಗ ಹೋಗಿ ನೋಡ್ಕೊ. ಬಾಜುಕ್ ಮುದುಕಿ ಕುಂತಿದ್ಲು. ಮುದುಕಿ ಬಾಜುಕ್ ಮುತ್ತೈದಾರ ಕೂತಿದ್ರು. ಮುದುಕಿ ಮುತ್ತೈದಾರನ್ ಕೇಳ್ತಾಳ, ಏ ಕಮಲ ನಿನ್ ಗಂಡ್ರನ ಹೆಸರು ಹೇಳ. ಹೋಗಯ್ಯವ ನಂಗೆ ನಾಚಿಕ್ ಬರ್ತೈತಿ. ನಾಚ್ಬೇಡ ಹೇಳ ನೀನ್. ಮೊದ್ಲಿನ ಕಾಲದಾಗೆಲ್ಲ ಒಡಪ್ಪ ಹಚ್ಚಿ ಹೇಳ್ತಿದ್ರು, ಒಗಟ ಹಾಕಿ ಹೇಳ್ತಿದ್ರು. ಹೌದಲ್ರಿ? ನಮ್ಮ ಶಾರಗ್ ಮುಚ್ಕೋತ. ಮೊದ್ಲಿನ ಕಾಲದಾಗ ಒಡಪ್ಪ ಹಚ್ಚಿ ಹೇಳ್ತಿದ್ರು. ಕಮಲ ಹೇಳಾಕತ್ಳು ತನ್ನ ಗಂಡ ಹೆಸರು ಒಡಪಚ್ಚಿ. ಯಾವ ರೀತಿ ಹೇಳಾಕತ್ಲು? ಹಾ ಹೇಳ್ತೀನಿ ಕೇಳುವ. ಆ ಕಪಾಟ್ ಈ ಕಪಾಟ್, ಆ ಕಪಾಟ್ ಈ ಕಪಾಟ್ ಮೊಸರಿನ ಕಪಾಟ್, ಆ ಕಪಾಟ್ ಈ ಕಪಾಟ್ ಮೊಸರಿನ ಕಪಾಟ್ ನನ್ನ ಗಂಡನ ತಲೆ ಪೂರ ಸಪಾಟ್. ಶಬಾಷ್ ಅಂದ್ಲಿಕ್ಕೆ. ಅದರ ಬಾಜುಗೆ ವಿಮಲಾ ಅನ್ನಕ್ ಕುಂತಿದ್ಲು. ವಿಮಲಾನ್ ಕೇಳ್ತಾಳ ಮುದುಕಿ, ಏ ವಿಮಲಾ ನಿನ್ ಗಂಡ್ರ ಹೆಸರು ಹೇಳ. ನಾಚ್ಬೇಡ ಹೇಳ ನೀನ. ಅವಾಗ ವಿಮಲಾ ಹೇಳಾಕತ್ತಡ್ರಿ, ಬೆಕ್ಕ ಬಂತು ಉಷಾ, ಬೆಕ್ಕ ಬಂತು ಉಷಾ ನನ್ನ ಗಂಡನ ಹೆಸರು. ಏನ ಬಸ್ಯ? ಈ ಬಸ್ ಅಲ್ರಿ, ಬೇರೆ ಬಸ್.
अदर बाजूक मराठरे कुंतिद्ಲು मराठरेगिन ಕೇಳ್ತಾಳ ಮುದುಕಿ ए बाई तुझं नवऱ्याचं नाव सांग लाजू नको गा बाई तुझं नवऱ्याचं नाव सांग अವಾಗ हिंदी ಒಳಗೆ ಹೇಳಕ್ರಿ आगे 5 रथ पीछे 5 रथ आगे 5 रथ पीछे 5 रथ मेरे पति का नाम दशरथ ಅವಾಗೂ ಶಬಾಷ್ ಅಂದಳ ಈ ಒಂದು ದಿನ ಮುಗಿದಿಲ್ರಿ ಮಾತು ಹೇಳಿ ಬಂದ ಅಕ್ಕರ ಗಂಡನ ಹೆಸರು ಹೇಳ್ರಿ ಮೊದಲ ಹೊಟ್ಟೆ ಹಸದು ಬ್ಯಾಸರ ಬಂದೈತಿ ಬ್ಯಾಸರಿಕೆ ಮಗದಾಗ ಹಾಕಿ ಹೇಳಕ್ಕೆ ಹಾ ಹೇಳ್ತೀನಿ ಕೇಪ ಅಮಾಶಿ ಕತ್ಲಿ ಎಲಿಗೆ ಸುಣ್ಣ ಹಚ್ಚಲಿ ಅಮಾಶಿ ಕತ್ಲಿ ಎಲಿಗೆ ಸುಣ್ಣ ಹಚ್ಚಲಿ ನನ್ನ ಗಂಡನ ಹೆಸರು ಯಾರು ಕೇಳ್ತಾರ ಅವ್ರು ಹೆಣ ಎತ್ತಲಿ ಇನ್ನು ಇವರು ಯಾಕೆ ಬಿಟ್ಟನ್ರಿ ಇವಾಗ ಕೇಳವ ಅಕ್ಕಾರ ಗಂಡನ ಹೆಸರು ಹೇಳ್ರಿ ಸಾಕಾಗಿ ಹೋತವಂಗ ಸ್ನೇಹಿತರೆ ಇಬ್ಬರದು ಮದುವೆ ಆತ್ರಿ ಮದುವೆ ಆದ ಹೊಸದ್ರಾಗ ಹೆಂಡತಿ ಎಷ್ಟ್ ಚಂದ ನೋಡ್ಕೊತಾಳಪ್ಪ ಅಂದ್ರ ಗಂಡ ಹೆಂಡತಿ ಎಷ್ಟ್ ಚಂದ ಅನ್ಯೋನ್ಯವಾಗಿರ್ತಾರಪ್ಪ ಅಂತಾನ ಮದುವೆ ಆದ ಹೊಸದ್ರಾಗ ಹೆಂಡತಿನ ಕರಿತಾನ ಗಂಡ ದೀಪಾ ಅಂತ ಹೆಸರು ಐತಂದ್ರ ದೀಪಾ ಚಿನ್ನು ಬಾಯ್ಲಿ ಮದುವೆ ಆದ 5 ವರ್ಷಕ್ಕೆ ನೋಡ್ಬೇಕ್ರಿ ಟ್ಯೂನ ಚೇಂಜ್ ಏ ದೀಪೆ ನಿಮ್ಮ ದೀಪೆ ಬಾಯ್ಲಿ ಇನ್ನು ಮದುವೆ 10 ವರ್ಷಕ್ಕೆ ನೋಡ್ಬೇಕ್ರಿ 4 ಮಕ್ಕಳಾಗಿರ್ತಾವ ಮತ್ತೆ ಟ್ಯೂನ್ ಚೇಂಜ್ ಏ ದಪ್ಪಿ ಮದುವೆ ಆದ ಹೊಸದ್ರಾಗ ನೋಡ್ಬೇಕ್ರಿ ಗಂಡ ಚಾ ತಗೊಂಡು ಬಾ ಅಂದ್ರ ಸಾಕ್ರಿ ಹೆಂಡತಿ ಮದುವೆ ಆದ ಹೊಸದ್ರಾಗ ದೀಪಾ ಚಾ ತಗೊಂಡು ಬಾ ನಾನು ರಾಜ ಚಾ ಕೇಳಿ ತಗೋರ ಮದುವೆ ಆದ 5 ವರ್ಷಕ್ಕೆ ಕೇಳ್ರಿ ಗಂಡ ಚಾ ಏ ದೀಪೆ ನಿಮ್ಮವನು ಚಾ ತಗೊಂಡ್ ಬಾ ಏನಂದಿ ಚಾ ತಗೊಂಡ್ ಬಾ ಹಾಗಾದ್ರೆ ಮಾರಿ ಮಣ್ಣಾಗ ಅಡಗಲಿ ಚಾ ಬೇಕಾದ ಚಾ ಪುಡಿ ನಿಮ್ಮ ಅಪ್ಪನ ಹೊಡಿಬೇಕಂತಂದಿಟ್ಟು ಹೇಳಿ ಮಕ್ಕ ನೋಡು ಮಕ್ಕ ಚುಮ್ನಿ ಡಬ್ಬೆ ಆಗೈತದ ಹೋಗ ನೀ ಏನಾರು ಕಾಡಕತ್ತ ನೋಡ್ಬತ್ತು ಹೆಣ್ತಿ ಇಟ್ಟು ಕಾಡ್ತಿರ್ಲ್ರಿ ಗಂಡಗ ಬಾಳ ಕಾಡ್ತಿದ್ಲು ಹೆಣ್ತಿ ಗಂಡ ಆಫೀಸಿಂದ ಲೇಟ್ ಮಾಡಿ ಬಂದ್ರೆ ಹೆಣ್ತನಕ್ರಿ ನೀವು ಆಫೀಸಿಂದ ಲೇಟ್ ಮಾಡಿ ಬಂದ್ರೆ ಮನ್ಯಾಗ ಒಬ್ಬ ಕೇರಕ್ಕೆ ನನಗೆ ಅಂಜಿಕೆ ಬರ್ತೈತಿ ನನ್ನ ತವ್ರ ಮನೆಗೆ ಹೊಂಟೆ ಗಂಡ ಆಫೀಸಿಂದ ಜಲ್ದಿ ಬಂದ್ರೆ ಹೆಣ್ತನಕ್ರಿ ನೀವು ಆಫೀಸಿಂದ ಜಲ್ದಿ ಬಂದ್ರಿ ಮನ್ಯಾಗ ಅಕ್ಕಿಲ್ಲ ಬ್ಯಾಳಿಲ್ಲ ನನ್ನ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಗಂಡ ನಮ್ಮ ಯಾವಾಗಾರ ಸಾಯ್ತಾಳೋ ಮರಾಕಿ ಹೋಪಾಕಿ ಇವನು ಕೂಗ ದೇವರಿಗೆ ಕೇಳಿಸಿನ ಗೊತ್ತಿಲ್ರಿ ಹೆಂಡತಿ ವಿಕೆಟ್ ಬಿತ್ತು ಹೆಂಡತಿ ಸಾಯ್ತಳು ಬರೇ ಮಣ್ಣು ಕೊಡ ಗಂಡಸರು ಬರಕತ್ತಾರ ಹಿಂದ್ ಹೆಂಡತಿ ಹೆಣ ಬರಕತ್ತೈತಿ ಬಾಜು ಕರಿ ನಾಯಿ ಗುಲಾಲ್ ಗೊಜ್ಜಾರ ಮಾಲೆ ಹಾಕ್ಯಾರ ಮುಂದ್ ಗಂಡ ಡ್ಯಾನ್ಸ್ ಮಾಡತಾನ ಡಿಸ್ಕ್ ನಕ್ಕ ಡಿಸ್ಕ್ ನಕ್ಕ ಇದು ನೋಡ್ಕೊಂತ ಬಂದ್ ನಿಂತಿದ್ರಿ ಎಲ್ಲಿದ್ರು ವಿಚಿತ್ರ ಐತಿಲ್ಲ ಮರೇ ಅದ ಹಿಂದ್ ನೋಡ್ರ ಹೆಣ ಬರಕತ್ತೈತಿ ಗಂಡಸರು ತುಂಬ್ಯಾರ ಕರಿ ನಾಯಿ ಗುಲಾಲ್ ಗೊಜ್ಜಾರ ಹೋಗಿ ಕೇಳೋಣ ಅಂತೇಳಿ ಕೇಳಕ್ ಹೋದ್ರಿ ಇವ ಡ್ಯಾನ್ಸ್ ಹೊಡ್ಯಾಕ್ತಾನ ತನ್ನ ಸುದ್ದಿ ಡಿಸ್ಕ್ ನಕ್ಕನ ಅವ ಬಂದು ಕೇಳಬಿಟ್ರಿ ಓ ಅಣ್ಣಾರ ಯಾಕೆ ಡ್ಯಾನ್ಸ್ ಮಾಡತ್ತೀರಿ ಬಾಳ ಖುಷಿ ಆಗೈತಿ ಅದಕ್ಕೆ ಡ್ಯಾನ್ಸ್ ಮಾಡಿದ್ರೆ ಡಿಸ್ಕ್ ನಕ್ಕ ಅಲ್ರಿ ಸತ್ತಾರ ಯಾರ್ರಿ ಅವ್ರು ನಾನು ಹೇಳ್ತು ಮಗನ ನಾನು ಹೇಳ್ತಿ ಸಿಟ್ಟು ಬಂತ್ರಿ ಅವಂಗ ಹೆಂಡತಿ ಸತ್ತಾಳು ಯಾರು ಅಳೋದು ಬಿಟ್ಟು ಡ್ಯಾನ್ಸ್ ಮಾಡ್ತಾರೆ ಅದಕ್ಕೆ ಬಾಳ ಕಡ್ಯಾಳ ಅವನ ಬಾಳ ಕಡ್ಯಾಳ ಅಲ್ರಿ ಹೆಂಗ್ ಸತ್ತಳ ಇಲ್ಲಿ ನೋಡ ಕರಿ ನಾಯಿ ಗುಲಾಬ್ ಗೊಜ್ಜೇವಿ ಮಾಲೆ ಹಾಕೇವಿ ನಾಯಿ ಕಡದ್ ಸತ್ತಾಳ ಇದ್ರ ಹಿಂದ 4 ನಾಯಿಗಳು ಕಡ್ದಿದ್ದು ನಾಯಿಗಳು ಸತ್ತು ಅವನೀಕೆ ಸಾಯಕಿಲ್ಲ ಇವತ್ತು ಈ ನಾಯಿ ಕಡ್ದೈತಿ ಅದಕ್ಕ ಸತ್ತಾಳ ಡಿಸ್ಕ್ ನಕ್ಕನ ಒಂದ್ 15 ನಿಮಿಷ ಬಿಟ್ಟು ಅವ ಕೇಳಿದ್ರಿ ಓ ಸಾಹೇಬ್ರ ನಮ್ಮ ಮನೆಗೆ ನಾಯಿ ಕಳಿಸ್ತಾರನ ಇವ ಡ್ಯಾನ್ಸ್ ಹೊಡಿದೇ ಬಿಟ್ರಿ ಇವ ಯಾಕೇನಾತ ಯಾಕೇನಾಗಿತ್ತು ನಾನು ಹೆಂಡತಿ ಬಾಳ್ ಕಾಡ್ತಾಳ್ರಿ ಹೋಗಿ ಕಡಿಸ್ತೀನಿ ಅಮ್ಮ ಸಿಟ್ಟು ಬಂತ್ರಿ ಅವ್ಗೆ ಡ್ಯಾನ್ಸ್ ಮಾಡಾಗ ಹಿಂದ ನಂಬರ್ ಹಚ್ಚ ನಂಬರ್ 1001ನೇ ನಂಬರ್ ನಿಂದ ಇವ್ರೆಲ್ಲ ಮಣ್ಣಿಗೆ ಬಂದಾರ ತಿಳ್ಕೊಂಡು ಇವ್ರ ನಾಯಿ ಒಯ್ಯಾಕ ಬಂದಾರ ಅದ್ಭುತ ಹಾಸ್ಯಗಳನ್ನ ಕಾಣಬಹುದು ಬಂಧುಗಳ ಇವತ್ತಿನ ದಿನ ಸಂಸಾರದಲ್ಲಿ ಯಾವತ್ತು ಈ ಟ್ರೈನ್ನಾಗ ಹಾಸ್ಯವನ್ನ ನೋಡ್ಬೇಕು ಟ್ರೈನ್ನಾಗ ಯಾವ್ಯಾವ ರೀತಿ ಹಾಸ್ಯಗಳು ನಡೆದಿರ್ತಾವ ಬಂದ್ರೆ ನಾ ಟ್ರೈನ್ನಾಗ ಹೊಂಟಿದ್ದೆ ಮೊನ್ನೆ ಟ್ರೈನ್ನಾಗ ಹೊಂಟಿದ್ದೆ ಹೋಗೋ ಹೊತ್ನಾಗ ಬೆಳಿಗ್ಗೆ ನಮಗ ಆಯ್ತ್ರಿ ಬೆಳಿಗ್ಗೆ ಆಯ್ತು ಹೋದ ಬಾತ್ರೂಮ್ ಹೋದ ತಕ್ಷಣ ಟ್ರೈನ್ ಟಾಯ್ಲೆಟ್ದಾಗ ಕೂತ ತಕ್ಷಣ ಏನೇನು ಬರ್ದಿರ್ತಾರ್ರಿ ಅಪ್ಪ ಟಾಯ್ಲೆಟ್ದಾಗ
ಒಬ್ಬ ಬರ್ದಿದ್ದ ಎಡಕ್ ನೋಡ್ರಿ ಅಂತ ಹೇಳಿ. ನಾ ನೋಡಬೇಕಂತೇಳಿ ಎಡಕ್ ನೋಡಿದೆ, ಅಲ್ಲಿ ಬರ್ದಿದ್ದ ಬಲಕ್ ನೋಡ್ರಿ ಅಂತೇಳಿ. ಮತ್ ಹಿಂಗ್ ಬಲಕ್ ನೋಡಿದೆ, ಅಲ್ಲಿ ಮ್ಯಾಲ್ ನೋಡ್ರಿ ಅಂತ ಬರ್ದಿದ್ದ. ಮ್ಯಾಲ್ ನೋಡಿದೆ, ಕೆಳಗ್ ನೋಡ್ರಿ ಅಂದ. ನಾ ಕೆಳಗ್ ನೋಡಿದೆ, ಕೆಳಗ್ ನೋಡಿದ ತಕ್ಷಣ ಕೆಳಗೆ ಬರ್ದಿದ್ದವ, ಮಗನ ಯಾವ ಕೆಲ್ಸಕ್ಕೆ ಬಂದಿ ಅದನ್ನ ಮುಗಿಸ್ಕೊಂಡು ಹೋಗ, ಆತಿ ತೂಸರಂಗೆ ಯಾಕೆ ಗಡ್ಡಾಗತ್ತೆ ಅಂದ. ಸ್ನೇಹಿತರೆ, ಹಿಂಗ ಹಾಸ್ಯಗಳು ನಡೀತಾ ಇರ್ತಾವ ಬಂಧುಗಳೇ. ಸ್ನೇಹಿತರೆ, ಹಾಡುಗಳ ಬಗ್ಗೆ ಅದ್ಭುತವಾದಂತಹ ಸಾರಾಂಶವನ್ನ ನೀಡಿದ್ರು ನಮ್ಮ ಬಸವರಾಜ್ ಪಾಗದ್ರವರು. ಹಳೆ ಕಾಲದ ಹಾಡುಗಳು ಹೆಂಗಿದ್ರು, ಈಗಿನ ಕಾಲದ ಹಾಡುಗಳು ಹೆಂಗ್ ಬಂದ್ರಿ. ಮೊಬೈಲ್ ಯುಗಕ್ಕೆ ಮಾರಿ ಹೋಗ್ಯಾರ ಇವತ್ತಿನ ಜನ. ಯಾಕಪ್ಪ ಅಂತಂದ್ರ ಮೊದಲಿನ ಕಾಲದ ಹಾಡುಗಳಿದ್ರಿ, ಎಂತೆಂತ ಹಾಡುಗಳು, ಮೊದಲಿನ ಹಾಡುಗಳು. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಈಗ ಬಂದ್ರಿ ಹಾಡುಗಳು ಎಂತಾವ, ಯಾರಿಟ್ಟರಿ ಚುಕ್ಕಿ, ಅವ್ರ ಅಪ್ಪರ ಇಟ್ಟಿರ್ತಾನ, ಅವ್ರ ಅವ್ವರ್ ಇಟ್ಟಿರ್ತಾಳ, ಅದ್ಯಾಕೆ ಕೇಳ್ಬೇಕ್ರಿ. ಇನ್ನು ಮೊದಲು ಬರ್ತಿದ್ರಿ ಹಾಡುಗಳು, ಮೆಲ್ಲು ಸೀರೆ ಸವಿಗಾನ, ಎದೆ ಜಲ್ಲನೆ ಹೂವಿನ ಬಾಣ. ಈಗ ಬಂದ್ರಿ ಹಾಡುಗಳು 2008 ಲೇಡಿ ಅಲ್ಟ್ರಾ ಮಾಡೆಲ್. ಏನ್ ಜಾಡ್ಸ್ ಓದ್ಯಾತನ ಏನ, ಎಂತೆಂತ ಹಾಡುಗಳ್ರಿ ಬಂಧುಗಳು. ಮೊದಲು ಬರ್ತಿದ್ರು ಹಾಡುಗಳು ಈ ಬಗ್ಗೆ, ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕನ್ನಡ ಕರುವಿನ ಕರೆಯೋಲೆ, ಆ ಈ ಈ. ಈಗ ಬಂದ್ರಿ ಹಾಡುಗಳ ಸ್ವಲ್ಪ ಎಳೆದ್ರ ಸಾಕ, ಪಿಕ್ಚರ್ 100 ಡೇಸ್. ಯಾವ್ದಂದ್ರಿ, ಹಳ್ಳಿ ಮೇಷ್ಟ್ರಿ ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ, ಈ ಈ ಉ ಉ ಎ ಐ ಐ ಓ ಔ ಅಮ್ಮ. ಪಿಕ್ಚರ್ 100 ಡೇಸ್ ರೀ ಬಂಧುಗಳೇ. ಎಂತೆಂತ ಹಾಡುಗಳ್ರು. ಮೊನ್ನೆ ಒಬ್ಬ ಹಾಡಕತ್ತಿದ್ದ, ಒಲವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೆನು ಇದ ನಾನು. ರಕ್ತಲ್ಲೇ ಬರದನಂತ್ರಿ, ಪೆನ್ನೇನು ಮಾರ್ಕೊಂಡ್ ತಿನ್ನಿದ್ದ. ಇನ್ನು ಜನಪದ ಹಾಡುಗಳು ನೋಡ್ಬೇಕ್ರಿ. ಮೊದಲು ಬರ್ತಿದ್ರಿ ಜನಪದ ಹಾಡುಗಳು, ಎಂತೆಂತ ಹಾಡುಗಳು ಮೊದಲಿನ ಜನಪದ ಹಾಡುಗಳು. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ಅಮ್ಮ ಮರಳಿ ಬರುವಳೇನೋ. ಈಗ ಬಂದ್ರಿ ಜನಪದ ಹಾಡುಗಳು ಎಂತಾವ, ಹತ್ತಿವಾರ ನಿಚ್ಚಿನಕಿ ಬರಬರಿ ಬರಕ, ನಮ್ಮ ಅಪ್ಪ ನೀವೇ ನೋಡಕ್ ಬಂದಿರಪ್ಪ. ಇನ್ನು ಮೊದಲು ಬರ್ತಿದ್ರಿ ಜನಪದ ಹಾಡುಗಳು, ಮೊದಲಿನ ಜನಪದ ಹಾಡುಗಳು. ಸೊಸಿ ಬಂದ ವರಸದಾಗ ನನ್ನ ಮಗ ಬ್ಯಾರಿಯಾದ, ಮಾರಿ ಚಂದಕ ಮರುಳಾಗಿ ತನ್ನ ತಾಯಿ ಕರುಣ ಕೊಯ್ದ, ತನ್ನ ತಾಯಿ ಕರುಣ ಕೊಯ್ದ. ಈಗ ಬಂದ್ರಿ ಜನಪದ ಹಾಡುಗಳು ಎಂತಾವ, ಪ್ರೀತಿಯ ಪಾರಿವಾಳ ಮನಸ್ಸಿಗೆ ತಳ್ಳಮಳ. ಯಾಪ್ ವಯಸ್ಸು ನಿನಗ ಎಟ್ಟ 15 ಎಟ್ಟ ಹಾರಿಗ್ಯಾವ ಅವು 15 ವರ್ಷ ಒಂದೊಂದು ಮಾಡ್ಕೊಂಡ್ ಬಂದನ್ರಿ. ಈಗ ಬಂದ್ರಿ ಜನಪದ ಹಾಡುಗಳು, ಊಟ ಸೀರಿಗೆ ಉರಿಯ ಹಚ್ಕೊಂಡ್ ನೋಡಿ ಗೊತ್ತಾಕತಿ. ನಮ್ಮವ್ ಕರ್ಪಳ ಹಚ್ಚಿದಂಗ ಮಾಡ್ಯಾಳದ್ನ. ಈಗ ಬಂದ್ರಿ ಅದ್ರೊಳಗೆ ಹಾಡುಗಳೇ ಇಲ್ಲ, ಬರೇ ಮ್ಯೂಸಿಕ್. ಯಾವ್ದಂದ್ರಿ, ಡಿಚ್ಚಕ್ ಡಿಚಾಕ್ ಡಿಚ್ಚಕ್ ಡಿಚಾಕ್ ಡಿಚ್ಚಕ್ ಡಿಚಾಕ್ ಮಾಮ ಲಗಿ. ಎಂತೆಂತ ಹಾಡುಗಳ್ರಿ ಬಂಧುಗಳೇ. ಅದಕ್ಕಾಗಿ ಇವತ್ತಿನ ಯುವ ಜನಾಂಗ ಏನಾಗೈತಪ್ಪ ಅಂದ್ರೆ ಮೊಬೈಲ್ ಯುಗಕ್ಕೆ ಮಾರು ಹೋಗೈತಿ. ಇವತ್ತಿನ ಯುವ ಜನಾಂಗ ಮೊಬೈಲ್ ಯುಗಕ್ಕೆ ಮಾರಿ ಹೋಗೈತಿ. ಯಾಕಪ್ಪ ಅಂತಂದ್ರ ಹುಡುಗ ಇಲ್ಲೇ ಇರ್ತಾನವ, ಇಳ್ಕಲ್ದಾಗ ಇರ್ತಾನ, ಸಾಲ ಕೊಟ್ಟೊಬ್ಬ ಫೋನ್ ಮಾಡಿರ್ತಾನ. ಮೊದಲಿತ್ರಿ ಸತ್ಯ ಹರಿಚಂದ್ರ ಕಾಲ, ಈಗ ಬಂದೈತಿ ಸುಳ್ಳ ಹರಿಚಂದ್ರ ಕಾಲ. ಇಲ್ಲೇ ಇರ್ತಾನ, ಇಳ್ಕಲ್ದಾಗ ಇರ್ತಾನ, ಸಾಲ ಕೊಟ್ಟೊಬ್ಬ ಫೋನ್ ಮಾಡಿರ್ತಾನ. ಹಲೋ ಬಶ ಎಲ್ಲದಿ? ನಾ ಬೆಂಗಳೂರಾಗದನ್ಲಿ. ಇವ ಮಗ ಇಳ್ಕಲ್ದಾಗ ಚರಿಗೆ ತಗೊಂಡ್ ಹೊಂಟಿರ್ತಾನ್ರಿ. ಅಲ್ಲೇ ಬೆಂಗಳೂರಾಗ ಎಲ್ಲದಿ? ವಿಧಾನಸೌಧ ಮುಂದದೇನಿ. ಇವ ಪಾಯ್ಕಾನಿ ಮುಂದಿರ್ತಾನ್ರಿ. ಇವಂಗ ಪಾಯ್ಕಾನಿ ವಿಧಾನಸೌಧ. ಇವಂಗ ಅಲ್ಲೇ ವಿಧಾನಸೌಧ ಯಾರದಾರ? ಯಡಿಯೂರಪ್ಪ ಕುಂತಾನ, ಒಳಗೊಬ್ಬ ಕುಂತಾವ ಯಡಿಯೂರಪ್ಪನವಂಗ.
ಮತ್ತೆ ಯಾರು ಬರ್ಲೆ ಸಿದ್ದರಾಮಯ್ಯ ಹಿಂದ ನಂಬರ್ ಹಚ್ಚನ್ನ ಅಲ್ಲೇ ನೀ ಎಲ್ಲಿಟ್ಟಿ ಅವ್ರಿಬ್ಬರು ನೋಡಕ್ ಪಾಳೆ ಹಚ್ಚನ್ಲಿ ಏನವ ಇನ್ನು ಮೊಬೈಲ್ ಒಳಗೆ ನೋಡ್ಬೇಕ್ರಿ ಒಳಗ್ ಕುಂತಾಗ ಇವ್ರ ಹಾಡುಗಳು ಹಚ್ಚಿರ್ತಾರ ನೋಡ್ಬೇಕ್ರಿ ಇವತ್ತು ಬೆಳಗ್ಗೆ ಕೇಳಿದೆ ನಾನು ಒಳಗ್ ಕುಂತಾಗ ಎಂತೆಂತ ಹಾಡುಗಳು ಹಚ್ಚಿರ್ತಾರೆ ಮೊಬೈಲ್ ಹಾಡುಗಳನ್ನ ಎಲ್ಲಿ ಬಳಸಬೇಕು ಎಲ್ಲಿ ಹಾಡುಗಳನ್ನ ಕೇಳಬೇಕು ಅನ್ನೋ ಪರಿಜ್ಞಾನ ಇಲ್ಲಿ ಇವತ್ತಿನ ಯುವ ಜನಾಂಗ ಏನಾಗೈತಪ್ಪ ಅಂದ್ರೆ ಇವತ್ತು ಬೆಳಗ್ಗೆ ಹಾಡು ಹಚ್ಚಿದ್ರಿ ಎಂತ ಹಾಡಂದ್ರಿ ಇಳಿದು ಬಾ ತಾಯೇ ಎಲ್ಲಿ ಇಳಿದು ಬರ್ಬೇಕು ತಾಯಿ ಮತ್ತೊಬ್ಬ ಹಚ್ಚಿದ್ದ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನ ಉಸಿರು ಕಟ್ಕೊಂಡು ಸತ್ತಿಲ್ಲ ಏನ ಸ್ನೇಹಿತರೆ ಇವತ್ತಿನ ಯುವ ಜನಾಂಗ ಹಾಳಾಗ ಕಾರಣ ಮೊಬೈಲ್ ರೀ ಇವತ್ತು ಹುಡುಗ ಹುಡುಗಿ ಹಾಳಾಗ ಕಾರಣ ಮೊಬೈಲ್ ಯಾಕಪ್ಪ ಅಂತಂದ್ರ ಹುಡುಗ ರಾತ್ರಿ ಹೊತ್ತು ಮೆಸೇಜ್ ಮಾಡ್ತಾನ ಹುಡುಗಿಗೆ ಏನಂತ ಹೇಳಿ ಗುಡ್ ನೈಟ್ ಅಂದ್ರೆ ನಿಮ್ ಮನ್ಯಾಗ ಎಲ್ಲಾರು ಮಲ್ಕೊಂಡಾರಲ್ಲ ಕೇಳಾಕ್ರಿ ಅದು ಹುಡುಗಿ ರಿಪ್ಲೈ ಮಾಡ್ತಾಳ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಎಲ್ಲಾರು ಮಲ್ಕೊಂಡವ್ರು ನೀ ಫೋನ್ ಮಾಡಂದಂಗ್ರಿ ಹುಡುಗಿ ಮಾತು ಕೇಳ್ಕೊಂಡು ಹುಡುಗ ಫೋನ್ ಮಾಡ್ತಾನ ಬಾಜುಕ್ ಹುಡುಗಿ ಅವ್ವ ಹೆಸರು ಇರ್ತಾಳ ಅವಾಗ ಇವ್ರಿಬ್ರು ಮಾತಾಡ್ತಾರ ನೋಡ್ಬೇಕ್ರಿ ಹಲೋ ಏನು ಮಾಡತ್ತೆ ಊಟ ಅಥವಾ ನಿದ್ದೆ ಬರುವಾತು ಬರ್ಲಿ ಬಂದ್ ನೋಡ್ ಗೊತ್ತಾಕತಿ ಸ್ನೇಹಿತರ ಹೇಗಿರ್ತೈತಪ್ಪ ಅಂತಂದ್ರ ಇವತ್ತಿನ ಯುವ ಜನಾಂಗ ನಿಜವಾಗ್ಲೂ ದಯವಿಟ್ಟು ಇವತ್ತಿನ ಯುವ ಜನಾಂಗ ಕೇಳಿಕೊಳ್ಳೋದು ಏನಪ್ಪಾ ಅಂತಂದ್ರ ಪ್ರೀತಿ ಪ್ರೇಮದ ಬಲಿಯೊಳಗೆ ಬಿದ್ದ ಸಾಯಕ್ ಹೋಗ್ಬೇಡ್ರಪ್ಪ ಅಂತ ಹೇಳಿ ಯಾಕಪ್ಪ ಅಂದ್ರೆ ತಂದೆ ತಾಯಿ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಮಮಕಾರ ಇಟ್ಕೊಂಡಿರ್ತಾರ ಆದ್ರೂ ಅಂತಿರ್ತಾರ ಕೆಲವೊಂದು ಹುಡುಗರು ಮಗನ ನಾವು ಲವ್ ಮಾಡ್ರಿ ನಿನಗೇನಲ್ಲ ಉಸುಳ ಮಗನ ನೀನ್ ಏನಾಯ್ತು ಕೆಲಸ ಅಷ್ಟು ಮಾಡ್ಕೊಂಡು ಹೋಗು ಹಿಂಗ ಅನ್ಸ್ಕೊಂಡ ಬರ್ತೀವಿ ಇಲ್ಲಿ ತರ ದಯವಿಟ್ಟು ಒಂದ್ ಕಿವಿ ಮಾತು ಏನಪ್ಪಾ ಅಂತಂದ್ರ ಪ್ರೀತಿ ಮಾಡ್ರಿ ಬೇಡ ಅನ್ನಂಗಿಲ್ಲ ಆದ್ರ ಅದ್ರೊಳಗೆ ಸಿಕ್ಕು ಒದ್ದಾಡಕ್ ಹೋಗ್ಬೇಡ್ರಿ ಅದಕ್ಕ ಒಬ್ರು ನನ್ನ ಸ್ನೇಹಿತ ನನ್ನ ಜೀವಕ್ಕೆ ಜೀವ ಗೆಳೆಯನಾದಂತಹ ನಮ್ಮ ಮಹೇಶ್ ಅವರು ತಿರುಗೋಳಕ್ಕಿಂತ ಮುಂಚೆ ಒಂದು ಕವನ ಬರ್ದಿಟ್ಟು ಸತ್ತಿದ್ರು ಅವ್ರು ಸೂಸೈಡ್ ಮಾಡ್ಕೊಂಡ್ರು ಗೆಳತಿ ನಿನ್ ನೋಡಿ ನನಗೂ ಖುಷಿಯಾಗಿತ್ತು ನನ್ನ ನೋಡಿ ನಿನಗೂ ಖುಷಿಯಾಗಿತ್ತು ಗೆಳತಿ ನಿನ್ನ ನೋಡಿ ನನಗೂ ಖುಷಿಯಾಗಿತ್ತು ನನ್ನ ನೋಡಿ ನಿನಗೂ ಖುಷಿಯಾಗಿತ್ತು ನಿನ್ನ ಮೇಲೆ ನನಗೂ ಪ್ರೀತಿ ಇತ್ತು ನನ್ನ ಮೇಲೆ ನಿನಗೂ ಪ್ರೀತಿ ಇತ್ತು ನಿನ್ನ ಕಳ್ಸಾಕು ಜನ ಬಂದಿತ್ತು ನನ್ನ ಕಳ್ಸಾಕು ಜನ ಬಂದಿತ್ತು ನಿನ್ನ ಕಳ್ಸಾಕು ಜನ ಬಂದಿತ್ತು ನನ್ನ ಕಳ್ಸಾಕು ಜನ ಬಂದಿತ್ತು ನಿನ್ನ ಕಳ್ಸಾಕ್ ಬಂದವರು ಕಣ್ಣೀರ್ ಹಾಕಿದ್ರು ನನ್ನ ಕಳ್ಸಾಕ್ ಬಂದವರು ಕಣ್ಣೀರ್ ಹಾಕಿದ್ರು ನಿನ್ನ ಮ್ಯಾಲೂ ಹೂವಿತ್ತು ನನ್ನ ಮ್ಯಾಲೂ ಹೂವಿತ್ತು ಆದ್ರೆ ವ್ಯತ್ಯಾಸ ಇಷ್ಟ ಇತ್ತು ನೀ ಮದುವೆಯಾಗಿ ಗಂಡನ ಮನೆಗೆ ಹೊಂಟಿದ್ಯಾ ನೀ ಮದುವೆಯಾಗಿ ಗಂಡನ ಮನೆಗೆ ಹೊಂಟಿದ್ಯಾ ನಾ ಸತ್ತ ಸ್ಮಶಾನಕ್ಕೆ ಹೊಂಟಿದ್ಯಾ ನಾ ಸತ್ತ ಸ್ಮಶಾನಕ್ಕೆ ಹೊಂಟಿದ್ಯಾ ದಯವಿಟ್ಟು ತಂದೆ ತಾಯಿ ಮಾತುಗಳನ್ನ ಕೇಳ್ರಿ ತಂದೆ ತಾಯಿಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೀರಿ ಅಂತ ಹೇಳ್ತಾ ನಗಿಸುವುದು ಸಹಜ ಧರ್ಮ ಆಗ್ಲೇ ಅಪೇಕ್ಷೆ ಮೇರೆಗೆ ಒಂದು ಬ್ಲಡ್ ಇಂದು ಜೋಕ್ ಮಾಡ್ರಿ ಅಂತ ಹೇಳಿದ್ರು ಆ ಅಪೇಕ್ಷೆ ಮೇರೆಗೆ ಆ ಜೋಕನ್ನ ಹೇಳ್ತಿದ್ರಿ ನಿಮ್ಮೆಲ್ಲರ ಚಪ್ಪಾಳೆಗಳು ಇದ್ರೆ ಮಾತ್ರ ಹಾಸ್ಯಕ್ಕೋಸ್ಕರ ಒಂದು ಕಲ್ಪನೆ ಮಾಡ್ಕೊಳ್ರಿ ಇವತ್ತಿನ ದಿನ ಪೊಲೀಸರ ರಕ್ತ ಸಾಮಾನ್ಯ ಜನರ ಹಾಕ್ರ ಅವರು ಪೊಲೀಸರ ಡಾಕ್ಟರ್ಗಳ ರಕ್ತ ಸಾಮಾನ್ಯ ಜನರ ಹಾಕ್ರ ಅವರು ಡಾಕ್ಟರ್ ಇಂಜಿನಿಯರ್ಗಳ ರಕ್ತ ಸಾಮಾನ್ಯ ಜನರ ಹಾಕ್ರ ಅವರು ಇಂಜಿನಿಯರ್ ಹಿಂಗ ಬಂತಂದ್ರ ಕಾಲ ಅಲ್ಲಿ ಯಾವ ರೀತಿ ಹಾಸ್ಯ ಓಡ್ತದ ಒಂದಿನ ಬಸ್ ಹೊಂಟಿತ್ತು ಹೋಗುವ ಹೊತ್ನಾಗ ದಿಢೀರ್ನ ಆಕ್ಸಿಡೆಂಟ್ ಆಯ್ತು ಬಸ್ ಆಕ್ಸಿಡೆಂಟ್ ಆಯ್ತು ಆ ಬಸ್ ಒಳಗೆ ಎಲ್ಲರಿಗೂ ರಕ್ತ ಬೇಕಾಯ್ತು ಬ್ಲಡ್ ಬೇಕಾಯ್ತು ಬ್ಲಡ್ ಬ್ಯಾಂಕಿಗೆ ಹೋದ್ರು ಅಲ್ಲೂ ರಕ್ತ ಸಿಗ್ಲಿಲ್ಲ ಪೊಲೀಸರು ಬಂದ್ ರಕ್ತ ಕೊಡಕ ಅವ್ರ ರಕ್ತ ಒಪ್ಲಿಲ್ಲ ಇಂಜಿನಿಯರ್ಗಳು ಬಂದ್ ರಕ್ತ ಕೊಡಾಕ ಅವ್ರ ರಕ್ತನ ಒಪ್ಲಿಲ್ಲ ಕಡಿಕ್ ಯಾರು ಬಂದ್ರ ಗೊತ್ತೈತೇನ್ರಿ ಇವ್ರು ಬಂದ್ ರಕ್ತ ಕೊಡಾಕ ಇವ್ರ ರಕ್ತ ಅವ್ರು ಹೇಗ್ರ ಅವ್ರ ಆ ದೇವ್ರ ಇಚ್ಛೆ ಏನೋ ಗೊತ್ತಿಲ್ರಿ ಆ ರಕ್ತ ಅವ್ರಿಗೆ ಒಪ್ಪಿತ ಆ ಬಸ್ ಒಳಗೆ ಇಂಡಿಯಾ ಟೀಮ್ ಹೋದ ಶ್ರೀಶಾಂತ್ ಒಬ್ರು ಇದ್ರು ಅವ್ರು ರಕ್ತ ಹಾಕೋಕೆ ಮೊದಲು ಬಾಲಿಂಗ್ ಮಾಡ್ತಿದ್ರು ಯಾವ ರೀತಿ ಹರ್ಭಜನ್ ಸಚಿನ್ ಸೇವಕ್ ಸರಿ ಅವಾಗ ಅಂಪೈರ್ ಏನ್ ನೋಡ್ತಿರ್ಕಿಲ್ರಿ ಕೈ ಹಿಂಗ್ ಮಾಡ್ತಿದ್ರು ಇನ್ನು ರಕ್ತ ಹಾಕಕತ್ತಂತ ಶ್ರೀಶಾಂತ್ ಹೆಂಗ ಮಾಡಕತ್ತಾರ್ರಿ ಅವ್ರಂಗ ಮಾಡ್ಬೇಕು
ವೃತ್ತಿ ಚಾಲು. ಶೇವಾಗ್ ಮಾಮ ಸರಿ ಇಲ್ಲ. ಔಟ್ ಮಾಮ ಅಂದಿವ. ಅಂಪೈರ್ ಏನ್ ನೋಡ್ಲ ಕೈ ಹಿಂಗ ಮಾಡಿದ. ಅದ ಬಸ್ ಒಳಗ ಸಾಲಿ ಮಾಸ್ತರ್ ಒಬ್ಬರು ಇದ್ರು. ಅವ್ರು ರಕ್ತ ಹಾಕೋಕ್ಕಿಂತ ಮೊದಲು ಮಕ್ಕಳಿಗೆ ಪದ್ಯ ಹೇಳ್ತಿದ್ರು. ಯಾವ ಪದ್ಯ ಅಂದ್ರೆ ಜಿ ಪಿ ರಾಜರತ್ನಮರ ಪದ್ಯ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಬದಲಿಸ ಓದಿದನು ಸನ್ನಿಧಪ ಮಗರಿಸ ಹಾಡಿದನು. ಇದನ್ನ ರಕ್ತ ಹಾಕಕ್ಕಂತೆ ಮಕ್ಕಳಿಗೆ ಪದ್ಯ ಹೆಂಗ ಶುರು ಆತ್ರಿ. ವೃತ್ತಿ ಇವೆ ಬಣ್ಣದ ತಗಡಿನ ತುತ್ತೂರಿ ಎಲ್ಲವ ತಾಯಿ ಕಾಶಿಗೆ ಕೊಂಡನ ಕಸ್ತೂರಿ. ಇವೆ ಬಣ್ಣದ ತಗಡಿನ ತುತ್ತೂರಿ ಎಲ್ಲವ ತಾಯಿ ಕಾಶಿಗೆ ಕೊಂಡನ ಕಸ್ತೂರಿ, ಸರಿಗಮ ಪದನಿಸ ಊದಿದ ಎಲ್ಲವ್ವ ತಾಯಿ ಸನ್ನಿಧಾಪ ಮಗರಿಸ ಹಾಡಿದ. ಅಯ್ಯ ಚಪ್ಪಳ ಹೊಡ್ರಿ ಅಮ್ಮಮ್ಮ. ಅದ ಬಸ್ನಾಗ ಟ್ರಾಫಿಕ್ ಪೊಲೀಸರು ಒಬ್ಬರು ನಿಂತಿದ್ರು. ಟ್ರಾಫಿಕ್ ಪೊಲೀಸರು ರಕ್ತ ಹಾಕೋಕ್ಕಿಂತ ಮೊದಲ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತಿದ್ರು. ಇನ್ನು ರಕ್ತ ಹಾಕಿದ ನಂತರ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೆಂಗ್ ಚಾಲ ಆತ್ರಿ. ವೃತ್ತಿ ಹೋಗ ಮಾಮ ಹೋಗ್ಲ. ಅದ ಬಸ್ನಾಗ ದೊಡ್ಡ ಸಂಗೀತಗಾರ ಒಬ್ಬರು ಇದ್ರು. ಅವ್ರು ರಕ್ತ ಹಾಕೋಕ್ಕಿಂತ ಮೊದಲು ನಾಟಕ ರಂಗದಲ್ಲಿ ಸಂಗೀತ ಹಾಡ್ತಿದ್ರಿ. ಯಾವ ಹಾಡ ಅಂದ್ರಿ? ಬಬ್ರು ಹಾಡ. ರಕ್ತ ಹಾಕೋಕ್ಕಿಂತ ಮೊದಲು ಯಾವ ರೀತಿ ಹಾಡ್ತಿದ್ರು? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮವ, ಸಮರದೊಳ್ ಆರ್ಭಟಿಸಿದ ಆನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಇದನ್ನ ರಕ್ತ ಹಾಕಕತ್ತಂತ ನಾಟಕ ರಂಗದೊಳಗೆ ಪೌರುಷದ ಹಾಡ ಇವನ ಬಾಯಾಗ ಹೆಂಗ್ ಬರಕೈತ್ರಿ. ವೃತ್ತಿ ಯಾರು ತಿಳಿಯರು ನಿನ್ನ ಸೌಂಡ್ ಮಾಮ ಭುಜಬಲದ ಪರಾಕ್ರಮವ, ಸಮರದಲ್ಲಿ ಆರ್ಭಟಿಸಿದ ಬಿಳಿ ಮಮ್ಮ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಆ ಶ್ರೀಕೃಷ್ಣ ಮಾಮ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಹಿಂಗ ಜಯ ನಾವು ಆ ಬಸ್ ಹೋಗೋಬಿದ್ರಿ. ನೀವಲ್ಲ, ಬಸ್ ಒಳಗೊಬ್ಬವಿದ್ದ. ಸ್ನೇಹಿತರೆ, ಇದು ಹಾಸ್ಯಕ್ಕೋಸ್ಕರ ಕಲ್ಪನೆ ಅಷ್ಟೇ. ದಯವಿಟ್ಟು ಇದನ್ನ ಯಾರು ಅಪಾರ್ಥವಾಗಿ ತಿಳ್ಕೊಳ್ಬಾರ್ದು ಅಂತ ಹೇಳ್ತಾ, ಇವತ್ತಿನ ಜನಾಂಗ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗ್ಯಾರ. ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ನಮ್ಮ ಶರಣ ಸಂಸ್ಕೃತಿಯನ್ನ ಮರಿತಾ ಇದಾರೆ, ನಮ್ಮ ಕನ್ನಡ ಸಂಸ್ಕೃತಿಯನ್ನ ಮರಿತಾ ಇದಾರೆ ಬಂಧುಗಳು. ಅದಕ್ಕ ಒಬ್ರು ಹೇಳ್ತಾರ, ಹಿಂಗ ಒಂದು ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಹುಟ್ಟು ಹಬ್ಬದ ಕಾರ್ಯಕ್ರಮ. ಹುಟ್ಟು ಹಬ್ಬದ ಕಾರ್ಯಕ್ರಮ ಅಂತಂದೇನ್ರಿ? 6 kg ಕೇಕ್, ಕೇಕ್ ಮೇಲೆ KV ಕಂಬುದಂತ ಮೆಣಬತ್ತಿಗಳು ಹಚ್ಚಿದ್ರೇನ, ಕೊರದ್ರೇನ, ಊದಿದ್ರೇನ. ಇವು ಬಾಜುಕ್ ನಿಂತಿದ್ದು ನೋಡ್ಬೇಕ್ರಿ. ಹ್ಯಾಪಿ ಬರ್ಡೇ ಟು ಯು. ದೀಪ ಊದುದು ನಮ್ಮ ಸಂಸ್ಕೃತಿ ಅಲ್ಲ, ಇದು ಪಾಶ್ಚಾತ್ಯ ಸಂಸ್ಕೃತಿ. ದೀಪ ಯಾವಾಗ ಊದ್ತಾರೆ ನಮ್ಮ ಸಂಸ್ಕೃತಿ ಒಳಗ? ಸತ್ತ ಮನಿಯೊಳಗ ದೀಪ ಊದ್ತಾರ. ಅದಕ್ಕ ಮುನಿಶ್ರೀ ತರುಣ ಸಾಗರ್ಜಿ ಅವರು ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ ಬಂಧುಗಳೇ. ಮುನಿಶ್ರೀ ತರುಣ ಸಾಗರ್ಜಿ ಅವರು ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂತಂದ್ರ, A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, D ಫಾರ್ ಡಾಗ್, ಕೊನೆಗೆ ಬರ್ತಕ್ಕಂತ ಅಕ್ಷರ Z. Z ಅಂದ್ರೆ ಜಿಬ್ರಾ, ಜಿಬ್ರಾ ಅಂದ್ರೆ ಹೆಸರು ಕತ್ತೆ. ಅದೇ ನಮ್ಮ ಕನ್ನಡ ಅಕ್ಷರ ಮಾಲೆಗಳನ್ನ ತೆಗೆದುಕೊಳ್ರಿ, ಕನ್ನಡ ವ್ಯಂಜನಾಕ್ಷರಗಳನ್ನ ತೆಗೆದುಕೊಳ್ರಿ. ಅಮ್ಮ, ಆನೆ,
ಈ ಇಲಿ ಕೊನೆಗೆ ಬರ್ತಕ್ಕಂಥ ಅಕ್ಷರ ಜ್ಞ. ಜ್ಞ ಅಂದರೆ ಜ್ಞಾನಿ. ಇಷ್ಟ ತಿಳ್ಕೊಡ್ರಿ ಸ್ನೇಹಿತರೆ, ಕನ್ನಡ ಸಂಸ್ಕೃತಿ ನಮ್ಮನ್ನ ಜ್ಞಾನಿಯನ್ನಾಗಿಸ್ತದೆ, ಇಂಗ್ಲಿಷ್ ಸಂಸ್ಕೃತಿ ನಮ್ಮನ್ನ ಹೆಸರು ಕಟ್ಟೆಯನ್ನಾಗಿ ಮಾಡ್ತದೆ ಅಂತಕ್ಕಂಥ ಒಳ್ಳೆ ಉದಾಹರಣೆಯನ್ನ ಮುನಿಶ್ರೀ ತರುಣ ಸಾಗರಜರು ಕೊಟ್ಟಾರ. ಅದಕ್ಕ ಕನ್ನಡ ಕಲೆ, ಸಾಹಿತ್ಯ, ಶರಣ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಈ ಎಲ್ಲ ನಮ್ಮ ಸಾಹಿತ್ಯವನ್ನ ಉಳಿಸ್ರಿ ಬೆಳೆಸ್ರಿ ಅಂತ ಹೇಳ್ತಾ, ನಗಿಸುವುದು ಸಹಜ ಧರ್ಮ, ನಗುವುದು ನಿಮ್ಮ ಧರ್ಮ. ನಗಿಸುವುದು ಸಹಜ ಧರ್ಮ, ನಗುವುದು ನಿಮ್ಮ ಧರ್ಮ. ಇಷ್ಟ ಹೇಳಿ ನೀವು ನಗಲಿಲ್ಲಪ್ಪ ನಾ ಏನು ಮಾಡಕ್ ಆಗಂಗಿಲ್ರಿ, ಅದು ನಂದ ಕರ್ಮ. ಧನ್ಯವಾದಗಳು. ಈಗ ತಮ್ಮಣ್ಣ ಮತ್ತೆ ಇಬ್ರು ಜೊತೆಯಲ್ಲಿ ನಿಮ್ಮನ್ನ ನಗಿಸ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅದ್ಭುತವಾದಂತಹ ಕಲಾವಿದರು, ಕರ್ನಾಟಕದಾದ್ಯಂತ ಹೆಸರು ಮಾಡಿರ್ತಕ್ಕಂತಹ ಅದ್ಭುತವಾದಂತಹ ಕಲಾವಿದರು. ಈ ಕಲಾವಿದರು ಗಾಂಧೀಜಿ ಕನಸು ಚಿತ್ರದಲ್ಲಿ ತಮ್ಮದೇ ಆದಂತಹ ಅಭಿನಯವನ್ನ ಮಾಡಿದ್ದಾರೆ. ಅದ್ಭುತವಾದಂತಹ ಕಲಾವಿದರು. ಅದೇ ರೀತಿ ಹಾಸ್ಯ ಕಾರ್ಯಕ್ರಮಗಳನ್ನ ಕರ್ನಾಟಕದಾದ್ಯಂತ ನೀಡುತ್ತಾ ಬಂದಿದ್ದಾರೆ. ಈಗ ತಮ್ಮ ಮುಂದೆ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಯಲ್ಲೇಶ್ ಕುಮಾರ್ ಹಾಗೂ ಸಂಜು ಮುರುಗೋಡ್ರವರು. ತಮ್ಮೆಲ್ಲರ ಜೋರ